ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಸಿನಿಮಾದ ಕ್ಷೇತ್ರದಿಂದ ಬಂದು ಮುಖ್ಯಮಂತ್ರಿಯಾಗಿದ್ದಾರೆ. ಯಾಕಂದರೆ ಅವರಿಗೆ ಅಭಿಮಾನಿಗಳು ತುಂಬ ಜಾಸ್ತಿ ಇದ್ದಾರೆ ತಮಿಳುನಾಡಿನಲ್ಲಿ. ಅದಕ್ಕಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ದರ್ಶನ್ ಮುಖ್ಯಮಂತ್ರಿ ಆಗ್ಬೋದಿತ್ತು. ಯಾಕಂದರೆ ಅವರಿಗೆ ತುಂಬ ಅಭಿಮಾನಿಗಳಿದ್ದರು. ಅವ್ರದ್ದೇ ಆದಂಥ ಪಕ್ಷ ಕಟ್ಟಿದ್ದರೂ ಸಹ ದರ್ಶನ್ ಗೆಲ್ತಿದ್ದರು. ಆದರೆ ಇವಾಗ ಈಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೋಗಿ ಒಳಗಡೆ ಕೂತ್ಕೊಂಡಿದ್ದಾರೆ. ಯಾಕೆ ಬೇಕಿತ್ತು ಇವರಿಗೆ ಆ ಪವಿತ್ರ ಸಹವಾಸ ಮಾಡದೇ ಇದ್ದಿದ್ದರೆ, ವಿಜಯಲಕ್ಷ್ಮಿ ಮಾತನ್ನು ಕೇಳ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆರಾಮಾಗಿ ಅವರು ತಮ್ಮ ಜೀವನನ ನಡೆಸ್ಬೋದಾಗಿತ್ತು. ದೇವರು ಎಲ್ಲ ಕೊಟ್ಟಿದ್ದ, ಕೋಟಿಗಟ್ಟಲೆ ಹಣ ಕೊಟ್ಟಿದ್ದ, ಆಸ್ತಿ ಕೊಟ್ಟಿದ್ದ, ಒಳ್ಳೆಯ ಮಗು, ಒಳ್ಳೆಯ ಹೆಂಡತಿ ಮತ್ತು ಕೋಟಿಗಟ್ಟಲೆ ಅಭಿಮಾನಿಗಳು, ಅವರನ್ನೆಲ್ಲ ಇಟ್ಕೊಂಡು ಈಗ ಈ ಪವಿತ್ರ ಹಿಂದೆ ಹೋಗಿ ಪವಿತ್ರ ಸಹವಾಸದಿಂದ ಇವಾಗ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರಿಗೆ. ದರ್ಶನ್ಗೂ ಕೋಟಿಗಟ್ಟಲೆ ಅಭಿಮಾನಿಗಳಿದ್ದರು. ವಿಜಯ್ ಥರನೇ ಆರಾಮಾಗಿ ಅವನೂ ಇವಾಗ ಮುಖ್ಯಮಂತ್ರಿ ಆಗ್ಬೋದಿತ್ತು. ಏನಾದರೂ ಎಲೆಕ್ಷನಲ್ಲಿ ನಿಂತರೆ ದರ್ಶನ್ ಬಂದೇ ಬರ್ತಾಯಿದ್ದ. ಆರಾಮಾಗಿ ಜೀವನ ಕಳಿಬೋದಾಯಿತು. ಅದು ಬಿಟ್ಟು ಇವಾಗ ಪವಿತ್ರ ಸಹವಾಸ ಮಾಡಿ ಜೈಲಲ್ಲಿ ಎಷ್ಟು ದಿವಸ ಆದ್ರೂ ಇನ್ನು ಅವ್ರನ್ನ ಬಿಡಿಸ್ಕೊಂಡು ಬರೋಕ್ಕೆ ಆಗ್ತಾಯಿಲ್ಲ ಯಾರ ಹತ್ರನೂ. ಏನು ಪ್ರಯೋಜನ ಇಲ್ಲ ಇವಾಗ. ಸುಮ್ಮನೆ ಇಲ್ದಿದ್ದದ್ದು ಉಸಾಬರಿನ ಮೈ ಮೇಲೆ ಎಳ್ಕೊಂಡು ಈ ಥರ ಮಾಡ್ಕೊಂಡಿದ್ದಾನೆ. ವಿಜಯಲಕ್ಷ್ಮಿ ಪಾಪ ಎಷ್ಟೋ ಹೋರಾಡ್ತಾ ಇದ್ದಾಳೆ ಅವ್ರನ್ನ ದರ್ಶನನ ಹೊರಗಡೆ ಕರ್ಕೊಂಬರೋಕ್ಕೆ. ಅವಳಿಗೆ ಎಷ್ಟು ಅನ್ಯಾಯ ಮಾಡಿದ್ರೂ ಅವಳು ತನ್ನ ಗಂಡನ ಬಿಟ್ಕೊಡ್ದೇನೆ ಪಾಪ ಎಷ್ಟೋ ಸರ್ಕಸ್ ಮಾಡ್ತಾಯಿದ್ದಾಳೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಯಾರ್ಯಾರು ರಾಜಕಾರಣಿಗಳಿಗೆಲ್ಲ ಕೈ ಕಾಲು ಬೀಳ್ತಾಯಿದೆ. ಎಲ್ಲ ಮಾಡಿದ್ರೂ ಅವ್ರನ್ನ ಹೊರಗಡೆಗೆ ತರೋಕ್ಕಾಗ್ತಾಯಿಲ್ಲ. ಯಾಕೆ ಬೇಕಾಗಿತ್ತು? ಸುಮ್ಮನೆ ಆರಾಮಾಗಿ ದೇವರು ಒಂದು ಪೊಸಿಷನ್ ಕೊಟ್ಟಿದ್ದ, ಒಳ್ಳೆ ಆ್ಯಕ್ಟರ್ ಆಗಿದ್ದ, ಬೇಕಾದಷ್ಟು ದುಡ್ಡನ್ನು ಗಳಿಸಿದ್ದ. ಯಾಕೆ ಬೇಕಿತ್ತು ಹಾಳಾದ ಪವಿತ್ರ ಸಹವಾಸ ಮಾಡೋಕ್ಕೆ ಹೋಗಿ ಈ ಹಾಳಾದ? ಅದಕ್ಕೆ ಹೇಳೋದು, ಯಾವಾಗಲೂ ಮನುಷ್ಯನ ಕ್ಯಾರೆಕ್ಟರ್ ಸರಿಯಾಗಿರಬೇಕು. ಕ್ಯಾರೆಕ್ಟರ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಎಷ್ಟೇ ದೊಡ್ಡ ಪೊಸಿಷನಲ್ಲಿದ್ದರೂ ಈ ಥರ ಪ್ರಾಬ್ಲಮಿಗೆ ಸಿಕ್ಕಾಕ್ಕೊಳ್ತಾರೆ. ಯಾಕೆ ಬೇಕಿತ್ತು? ವಿಜಯಲಕ್ಷ್ಮಿ ಪಾಪ ಒಳ್ಳೆ ಹುಡುಗಿ, ಒಳ್ಳೆ ಕ್ವಾಲಿಫೈಡ್ ಹುಡುಗಿ. ಅವಳನ್ನು ತಿರಸ್ಕರಿಸಿ ಬೇರೆಯವ್ರನ್ನ ನೋಡೋಕ್ಕೋಗಿ ಈ ಥರ ಮಾಡ್ಕೊಂಡಿದ್ದಾನೆ. ವಿಜಯಲಕ್ಷ್ಮಿ ಹೇಳ್ದಂಗೆ ಕೇಳ್ಕೊಂಡು ಇದ್ದಿದ್ದರೆ ಇವಾಗ ಆರಾಮಾಗಿ CM ಆಗ್ಬೋದಾಗಿತ್ತು. ಅದು ನೋಡಿ ವಿಜಯು ಇವಾಗ CM ಆಗಿದ್ದಾರೆ ಆರಾಮಾಗಿ. ಅದೇ ಥರ ದರ್ಶನ ಆಗ್ಬೋದಾಗಿತ್ತು. ಯಾಕಂತಂದರೆ ಅವರಿಗೆ ಕೋಟಿಗಟ್ಟಲೆ ಅಭಿಮಾನಿಗಳಿದ್ದರು. ಇವಾಗ ನೋಡಿ ಜೈಲಲ್ಲಿ ಎಷ್ಟು ದಿವಸ ಆದರೂ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಏನೇನು ಕಸರತ್ತುಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ದಾರೆ. ಆದ್ರೂ ಹೊರಗಡೆ ತರೋಕ್ಕಾಗ್ತಾಯಿಲ್ಲ. ಈ ಥರ ಸಿಚುವೇಷನಲ್ಲಿ ಸಿಕ್ಕೋಕೊಂಡಿದ್ದಾರೆ. ಅವ್ರದ್ದು ಈಗ ಮದುವೆ ವಾರ್ಷಿಕೋತ್ಸವ ಇತ್ತು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಾಪ ಮದುವೆ ವಾರ್ಷಿಕೋತ್ಸವಕ್ಕೆ ಜೈಲಲ್ಲಿ ಹೋಗಿ ಮದುವೆ ವಾರ್ಷಿಕೋತ್ಸವ ಮಾಡ್ಕೊಂಬಂದರು ವಿಜಯಲಕ್ಷ್ಮಿ. ಎಷ್ಟು ಬೇಜಾರಾಗಿರುತ್ತೆ ಅವರಿಗೆ. ಈ ಥರ ಪಾಪ ಮಗ ದೊಡ್ಡವನಾಗಿದ್ದಾನೆ. ಅವರಿಗೂ ಸ್ಕೂಲ ಕಾಲೇಜಲ್ಲಿ ಹೋದರೆ ಕೇಳ್ತಾರೆ, ಏನಪ್ಪ ನಿಮ್ಮಪ್ಪ ಜೈಲಲ್ಲಿದ್ದಾನೆ ಅಂತ. ಮಕ್ಕಳಿಗೂ ಎಷ್ಟು ಇನ್ಸಲ್ಟ್ ಆಗುತ್ತೆ. ಯಾಕೆ ಬೇಕಾಗಿತ್ತು ಈ ಥರದ ಜನರ ಸಹವಾಸ? ಒಳ್ಳೆಯವ್ರ ಅದಕ್ಕಾಗಿ ಹೇಳೋದು, ಒಳ್ಳೆ ಜನರ ಸಹವಾಸ ಮಾಡಬೇಕು ಅಂತ. ದುಡ್ಡಿದ್ರಾಗಲಿಲ್ಲ, ಬುದ್ಧಿ ಇರಬೇಕು ಫಸ್ಟು. ಅಷ್ಟೊಂದು ದೇವರು ದುಡ್ಡುಗಳನ್ನೆಲ್ಲ ಕೊಟ್ಟಾಗ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಿ ಇರಬೇಕು. ಒಳ್ಳೆ ಪೊಸಿಷನ್ ಇತ್ತು, ಒಳ್ಳೆ ಆ್ಯಕ್ಟರ್ ಆಗಿದ್ದ, ಒಳ್ಳೆ ಹೆಸರಿತ್ತು, ಎಷ್ಟೊಂದು ಅಭಿಮಾನಿಗಳು. ಅಂಥದ್ರಲ್ಲಿ ಯಾಕೆ ಬೇಕಾಗಿತ್ತು ಇವೆಲ್ಲ ಹುಚ್ಚುಚ್ಚಾಗಿ ಮಾಡಿಕೊಂಡು ಇವಾಗ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಜೈಲಿಂದ ಹೊರಗಡೆ ಬಂದ್ರೂ ಎಷ್ಟು ದಿವಸ ಅನುಭವಿಸಿದ ನರಕ ಯಾತನೆ ಅದನ್ನು ಮರೆಯೋಕ್ಕಾಗಲ್ಲಲ್ಲ ಜೀವನ ಇಡೀ. ಯಾಕೆ ಬೇಕಾಗಿತ್ತು? ಆರಾಮಾಗಿ ಹೆಂಡತಿ ಮಗನ ಜೊತೆ ರಾಜನ ಥರ ಇರ್ಬೋದಾಗಿತ್ತು. ವಿಜಯ್ ಮುಖ್ಯಮಂತ್ರಿ ಆದಾಗ ಫಸ್ಟು ನಮಗೆ ನೆನಪಿಗೆ ಬಂದಿದ್ದೆ ದರ್ಶನ್. ಹೌದು, ಇದರಲ್ಲಿ ಈಗ ಸಿನಿಮಾ ರಂಗದಿಂದ ಬಂದು ವಿಜಯ್ ವಿನ್ ಆಗಿದ್ದಾನಂದರೆ ದರ್ಶನ್ ಆರಾಮಾಗಿ ಆಗ್ತಿದ್ದ. ಒಳ್ಳೆಯದಾಗಲಿ.